ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೆ. ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6th 10th ಗಂಟೆ ಏನು ಇದನ್ನು ಆ ಒಂದು 2025 ಮತ್ತು 26ನೇ ಒಂದು ಸಾಲಿನ ಪಠ್ಯಪುಸ್ತಕ. ಯಾಕೆಂದರೆ 26 ಮತ್ತು 27ನೇ ಪಠ್ಯಪುಸ್ತಕದಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇಲ್ಲ, ಅಲ್ಲಿ ಮೌಲ್ಯ ಶಿಕ್ಷಣ ಅಂತೇಳಿ ಮಾಡಿದ್ದಾರೆ. ಹಾಗಾಗಿ ನಾನು ಮೌಲ್ಯ ಶಿಕ್ಷಣದ ತರಗತಿಗಳನ್ನು ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಾನು 10ನೇ ಕ್ಲಾಸಿಂದ ಹೇಳ್ತಾ ಇದ್ದೀನಿ. ಇದು 6ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದೀನಿ. 6ನೇ ಕ್ಲಾಸ್ ಪಾರ್ಟ್ 1 ಮುಗಿಸಿದ್ದೀನಿ. ಪಾರ್ಟ್ 2 ಏನು ಮಾಡಿದ್ದೀನಿ, 8 ಲೆಸನ್ಗಳಲ್ಲಿ ಮುಗಿಸಿದ್ದೀನಿ. ಈ ಒಂದು ಪಾರ್ಟ್ 2 ಆಗಿದ್ಮೇಲೆ 7th ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಇವು ನಮಗೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕು ವೆರಿ ಇಂಪಾರ್ಟೆಂಟು. ಆಥರ್ ಟೆಕ್ಸ್ಟ್ ಬುಕ್ ಎಲ್ಲದಕ್ಕಿಂತಲೂ ಇವು ನಮಗೆ ಏನಾಗಿರ್ತವೆ, ಬೇಸ್ ಆಗಿರ್ತವೆ. ಹಾಗಾಗಿ ಇಲ್ಲಿ ಮಾಹಿತಿನೂ ಕೂಡ ತುಂಬ ಇದೆ ಹಳೆಯ ಒಂದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ. ಅಂದರೆ ಇವಾಗ ಮೌಲ್ಯ ಶಿಕ್ಷಣ ಇದೆಯಲ್ಲ, ಇದರಲ್ಲಿ ಅಷ್ಟೇನಿಲ್ಲ ನಮಗೆ. ಆದರೆ ಏನೀಗ 2025-26ನೇ ಒಂದು ಸಾಲಿನ ಪಠ್ಯಪುಸ್ತಕ ಇದನ್ನು ದೈಹಿಕ ಶಿಕ್ಷಣ ಪಠ್ಯಪುಸ್ತಕ, ಅದರಲ್ಲಿ ತುಂಬ ವಿಷಯಗಳು ಇದ್ದಾವೆ. ಹಾಗಾಗಿ ನಾನು ಆ ಒಂದು ತರಗತಿಗಳು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಆ ಥರ ಟೆಕ್ಸ್ಟ್ ಬುಕ್ಕಲ್ಲಿರೋಂಥ ವಿಷಯನೂ ಕೂಡ ನಾನು ತರಗತಿಯನ್ನು ಮಾಡ್ತಾ ಹೋಗ್ತೀನಿ. ನೀವು ಡೈಲಿ ಕ್ಲಾಸ್ಗಳು ಮಾಡಿ ಅಂತ ಹೇಳ್ತಾ ಇದ್ದೀರಾ, ಆದರೆ ನನಗೂ ಬೇರೆ ಬೇರೆ ವರ್ಕ್ಗಳು ಇರುವುದರಿಂದ ನನಗೂ ಮಾಡೋಕ್ಕಾಗ್ತಾಯಿಲ್ಲ. ಹಾಗೆ ನಾನು ಸ್ಟಡಿ ಕೂಡ ಮಾಡಬೇಕು. ಹಾಗಾಗಿ ನನಗೆ ಸಾಧ್ಯ ಆದಾಗೆಲ್ಲ ನಾನು ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ಈ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇನ್ನೇನು ನೋಟಿಫಿಕೇಷನ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮೇಲೂ ಒತ್ತಡ ತುಂಬ ಇದೆ. ಇನ್ಮೇಲೆ ಇಷ್ಟು ದಿನ ಏನು ಮಾಡಿದ್ದೀವಿ ಅನ್ನೋದಕ್ಕಿಂತ ಇವಾಗ ನಾವೇನು ಮಾಡಬೇಕು, ತುಂಬ ಚೆನ್ನಾಗಿ ಕೂತ್ಕೊಂಡು ಓದಿದರೆ ಏನೋ ಒಂದು ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. 9ನೇ ಲೆಸನ್ ಬಂದುಬಿಟ್ಟು ವೈಯಕ್ತಿಕ ಸುರಕ್ಷತೆ. ಈ ಒಂದು ವೈಯಕ್ತಿಕ ಸುರಕ್ಷತೆಯಲ್ಲಿ ನಾವೇನೇನು ತಿಳ್ಕೊತೀವಿ ಅಂದರೆ, ರಸ್ತೆಯಲ್ಲಿನ ಸುರಕ್ಷತೆ ಬಗ್ಗೆ ತಿಳ್ಕೊತೀವಿ. ಹಾಗೆ ಶಾಲೆಗಳಲ್ಲಿ ಸುರಕ್ಷತೆ, ಆಟದ ಮೈದಾನದಲ್ಲಿ ಸುರಕ್ಷತೆ, ಮನೆಯಲ್ಲಿ ಸುರಕ್ಷತೆ, ಯಾವ್ಯಾವ ಒಂದು ಪ್ಲೇಸ್ಗಳಲ್ಲಿ ನಾವು ಯಾವ ರೀತಿ ಸುರಕ್ಷಿತವಾಗಿ ಇರಬೇಕು ಅನ್ನೋದು. ಅಪಘಾತಗಳು ಆಕಸ್ಮಿಕವಾಗಿ ಸಂಭವಿಸುವಂಥ ಘಟನೆಗಳಾಗಿದ್ದಾವೆ. ಅಪಘಾತಗಳು ಏನಾಗಿದ್ದಾವೆ, ಇಂದು ಆಕಸ್ಮಿಕವಾಗಿ ಸಂಭವಿಸುವಂತಹ ಒಂದು ಘಟನೆಗಳಾಗಿದ್ದಾವೆ. ಇದರಿಂದ ಜೀವಹಾನಿ ಆಗ್ಬೋದು, ಶರೀರಕ್ಕೆ ಹಾನಿ ಕೂಡ ಆಗ್ಬೋದು. ಒಂದು ಜೀವಹಾನಿಯೂ ಆಗ್ಬೋದು, ಶರೀರಕ್ಕೆ ಹಾನಿಗಳು ಕೂಡ, ಅಂದರೆ ಬೇರೆ ಯಾವುದಾದ್ರೂ ಕೂಡ ಪಾರ್ಟ್ಸಿಗೆ ಕೂಡ ಏನು ಮಾಡೋದು, ಹಾನಿ ಆಗ್ಬೋದು. ಅಪಘಾತಗಳಿಂದ ತಪ್ಪಿಸಿಕೊಳ್ಳಲು ವ್ಯಕ್ತಿಯು ತೆಗೆದುಕೊಳ್ಳುವ ಮುಂಜಾಗ್ರತಾ ಕ್ರಮಗಳಿಗೇನಂತ ವೈಯಕ್ತಿಕ ಸುರಕ್ಷತೆ ಅಂತೇಳಿ ಕರಿತೀವಿ. ಅಪಘಾತ ಆಗುವುದಕ್ಕಿಂತ ಮುಂಚೆ ವ್ಯಕ್ತಿಯು ತೆಗೆದುಕೊಳ್ಳುವಂಥ ಮುಂಜಾಗ್ರತಾ ಕ್ರಮಗಳಿಗೇನಂತ ವೈಯಕ್ತಿಕ ಸುರಕ್ಷತೆ ಅಂತೇಳಿ ಕರಿತೀವಿ. ಅಪಘಾತಗಳು ಹೆಚ್ಚಾಗಿ ಮನುಷ್ಯನ ತಪ್ಪಿನಿಂದ, ನಿರ್ಲಕ್ಷ್ಯತೆಯಿಂದ ಮತ್ತು ಅವಸರದಿಂದ ಸಂಭವಿಸುತ್ತವೆ. ಅಪಘಾತಗಳು ಹೇಗೆ ಸಂಭವಿಸ್ತವೆ ಅಂದರೆ, ಮನುಷ್ಯನ ತಪ್ಪಿನಿಂದ, ನಿರ್ಲಕ್ಷ್ಯತೆಯಿಂದ, ಅವಸರದಿಂದ, ಈ ಎಲ್ಲ ಕಾರಣಗಳಿಂದ ಏನಾಗ್ತೈತೆ, ಅಪಘಾತಗಳು ಹೆಚ್ಚಾಗ್ತವೆ. ವ್ಯಕ್ತಿಯು ಜಾಗರೂಕನಾಗಿದ್ದು ಆಯಾ ಸ್ಥಳಗಳಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ಕೆಲವು ಅಪಘಾತಗಳನ್ನು ನಾವು ತಪ್ಪಿಸ್ಬೋದು. ನಾವು ಜಾಗರೂಕತೆಯಿಂದ ಆಯಾ ಸ್ಥಳಗಳಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸುವುದರಿಂದ ನಾವೇನು ಮಾಡ್ಬೋದು, ಅಪಘಾತಗಳನ್ನು ತಪ್ಪಿಸಬಹುದು. ಒಬ್ಬ ವ್ಯಕ್ತಿಯು ಪಾಲಿಸುವ ಸುರಕ್ಷತಾ ನಿಯಮಗಳು ಆತನನ್ನು ಮಾತ್ರವಲ್ಲದೆ ಇತರರಿಗೂ ಆಗುವಂತಹ ಅಪಘಾತಗಳನ್ನು ಏನು ಮಾಡ್ತವೆ, ತಪ್ಪಿಸುತ್ತವೆ. ಇಂತಹ ಅಪಘಾತಗಳನ್ನು ತಪ್ಪಿಸಲು ಆಯಾ ಕ್ಷೇತ್ರಗಳಲ್ಲಿ ಅನುಸರಿಸಬೇಕಾದಂಥ ಕೆಲವು ಅಂಶಗಳನ್ನು ಈ ಕೆಳಗೆ ನೀಡಲಾಗಿದೆ. ಇಲ್ಲಿ ರಸ್ತೆಯಲ್ಲಿನ ಸುರಕ್ಷತೆಗಳು. ರಸ್ತೆಯಲ್ಲಿ ಹೋಗುವಾಗ ಅದೆಷ್ಟೋ ಜನರು ಅಪಘಾತದಿಂದ ಏನು ಮಾಡ್ತಾರೆ, ಪ್ರಾಣವನ್ನು ಕಳೆದುಕೊಳ್ತಾರೆ. ಇನ್ನು ಕೆಲವರು ಅಂಗವಿಕಲರಾಗಿರ್ತಾರೆ. ಅದರಿಂದ ರಸ್ತೆಯಲ್ಲಿನ ಅಪಘಾತಗಳನ್ನು ತಪ್ಪಿಸಲು ಕೆಲವು ಸುರಕ್ಷಾ ಕ್ರಮಗಳಲ್ಲಿ ನಾವು ಅನುಸರಿಸಬೇಕು. ನನಗೆ ಎಲ್ಲಿ ವಿಷಯ ಈಜಿ ಅನಿಸುತ್ತೆ ಅಲ್ಲೆಲ್ಲ ನಾನು ವಿವರಣೆ ಮಾಡೋಕ್ಕೆ ಹೋಗಲ್ಲ. ಎಲ್ಲಿ ಸ್ವಲ್ಪ ಕಠಿಣ ಅನಿಸುತ್ತೆ ಅಲ್ಲಿ ವಿವರಣೆ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಟೈಮ್ ಇಲ್ಲ, ತುಂಬ ವಿವರಣೆ ಕೊಡೋಕ್ಕೂ ಇವಾಗೇನಾಗಲ್ಲ, ಟೈಮು ಸಾಕಾಗಲ್ಲ. ಹಾಗಾಗಿ ವಿವರಣೆ ನನಗೆ ಎಲ್ಲಿ ಅಲ್ಲಿ ನೀಡಿಲ್ಲ ಅನಿಸುತ್ತೆ ಅಲ್ಲಿ ಕೊಡೋದಿಲ್ಲ, ಎಲ್ಲಿ ಸ್ವಲ್ಪ ವಿಷಯ ಟಫ್ ಅನಿಸುತ್ತೋ ಅಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ನಾವು ಓದೋದ್ರ ಮೂಲಕನೇ ತಿಳ್ಕೊಬೋದು. ಇವಾಗ ನೋಡಿರಿ, ರಸ್ತೆಯಲ್ಲಿನ ಸುರಕ್ಷತೆಗಳು. ರಸ್ತೆಯಲ್ಲಿ ಹೋಗುವಾಗ ಇದಾಯ್ತಲ್ಲ. ಈಗ ರಸ್ತೆಯಲ್ಲಿ ಚಲಿಸುವಾಗ ಪಾಲಿಸಬೇಕಾದಂಥ ಕೆಲವು ಮುಖ್ಯ ಸುರಕ್ಷಾ ನಿಯಮಗಳು ನೋಡಿರಿ, ಅಥವಾ ಸುರಕ್ಷತಾ ಕ್ರಮಗಳು. ಇದಕ್ಕೇನಂತೀವಿ, ಜೀಬ್ರಾ ಪಟ್ಟಿ ಅಂತೇಳಿ ನಾವು ಕರಿತೀವಿ. ರಸ್ತೆಯಲ್ಲಿ ನಡೆಯುವಾಗ ಪಾದಚಾರಿಗಳಿಗೆ ಮೀಸಲಾಗಿರುವ ರಸ್ತೆಯಲ್ಲಿ ನಾವು ನಡಿಬೇಕು. ಈ ಒಂದು ಏನು ಜೀಬ್ರಾ ಕ್ರಾಸ್ ಹಾಕಿರ್ತಾರಲ್ಲ, ಪಾದಚಾರಿಗಳ ಮಾರ್ಗ ಅಂತೇಳಿ ಅದರಲ್ಲಿ ನಾವು ನಡಿಬೇಕು. ಇದರಿಂದ ಏನಾಗ್ತೈತೆ, ನಾವು ಅಪಘಾತಗಳನ್ನು ತಪ್ಪಿಸ್ಬೋದು. ರಸ್ತೆಗಳನ್ನು ದಾಟುವಾಗ ಜೀಬ್ರಾ ಪಟ್ಟಿಯಲ್ಲಿ ದಾಟಬೇಕು. ವಾಹನಗಳಲ್ಲಿ ಸಂಚರಿಸುವವರು ಸಿಗ್ನಲ್ ದೀಪಗಳನ್ನು ಗಮನಿಸಿಯೇ ಮುಂದೆ ಹೋಗಬೇಕು. ಸಿಗ್ನಲ್ ದೀಪಗಳು ಇರ್ತವೆ, ರೆಡ್ಡು
ಗ್ರೀನು, ಹಳದಿ ಈ ಒಂದು ಸಿಗ್ನಲ್ಗಳ ಬಗ್ಗೆ ನಮಗೆ ಎಲ್ಲರಿಗೂ ಚಿರಪರಿಚಿತವಾಗಿರ್ತವೆ. ಅವುಗಳನ್ನು ಪಾಲಿಸ್ಬೋದು. ಈಗ ಗ್ರಾಮೀಣಲ್ಲೆಲ್ಲ ನಮ್ಗೆ ಗೊತ್ತಾಗಲಿಲ್ಲ ಅಂದರೆ ಸಿಟಿಗಳದಾಗೆಲ್ಲ ಕಾಮನ್ ಆಗಿ ಈ ಒಂದು ಸಿಗ್ನಲ್ಗಳು ಹಾಕಿರ್ತಾರೆ. ಇವಾಗ ರೆಡ್ ಬಂದಿದೆ ಅಂದರೆ ಅಲ್ಲಿ ಸ್ಟಾಪ್ ಆಗಿರಬೇಕು, ಹಳದಿ ಬಂದಿದೆ ಅಂದರೆ ಹೊರಡಲು ಸಿದ್ಧರಾಗಿರಬೇಕು, ಹಸಿರು ಬಂದಿದೆ ಅಂದರೆ ನಾವು ಹೋಗ್ತಾ ಇರಬೇಕು. ಈ ಒಂದು 3 ಸಿಗ್ನಲ್ಗಳ ಬಗ್ಗೆ ನಮಗೇನಿರಬೇಕು, ಪರಿಚಯ ಇರಬೇಕು. ವಾಹನ ಸವಾರರು ಮುಂದಿನ ವಾಹನವನ್ನು ಹಿಂದೆ ಹಾಕುವಾಗ ಬಲಬದಿಯಿಂದಲೇ ಹಾಕಬೇಕು. ಹಿಂದೆ ನಾವೇನಾದರೂ ಓವರ್ಟೇಕ್ ಮಾಡ್ಕೊಂಡು ಹೋಗಬೇಕಂದ್ರೆ ನಾವು ಬಲಬದಿಯಿಂದಲೇ ಮಾಡಿಕೊಂಡು ಹೋಗಬೇಕು. ರಸ್ತೆಯಲ್ಲಿ ಹಾಕಿರುವ ಸೂಚನಾ ಫಲಕಗಳನ್ನು ಗಮನಿಸ್ಕೊಂಡು ನಾವು ಹೋಗಬೇಕು. ಇದು ಚಟುವಟಿಕೆ ಇದೆ ನೋಡಿರಿ, ಚಟುವಟಿಕೆ ಇದು 6ನೇ ತರಗತಿ ಮಕ್ಕಳಿಗೆ ಇರ್ತೈತಿ. ಇದನ್ನು ಬೇಡ ನಮಗೆ. ಇಲ್ಲಿ ಅವಸರವೇ ಅಪಘಾತಕ್ಕೆ ಕಾರಣ. ಅಪಘಾತ ಆಗಲ್ಲ ಕಾರಣ ಏನಂದರೆ ಅದು ಅವಸರ ಆಗಿರ್ತೈತಿ. ಶಾಲೆಗಳಲ್ಲಿನ ಸುರಕ್ಷತೆಗಳು, ಶಾಲೆಯಲ್ಲಿ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂಥೇಳಿ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಶಿಸ್ತಿನಿಂದ ಸಹನೆಯಿಂದ ವರ್ತಿಸಿದ್ದಲ್ಲಿ ಹಲವಾರು ಅಪಾಯಗಳಿಂದ ಎನ್ನುವುದು ತಪ್ಪಿಸ್ಕೊಳ್ಬೋದು. ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಪಾಲಿಸಬೇಕಾದಂಥ ಕೆಲವು ಸುರಕ್ಷತಾ ಕ್ರಮಗಳಿದ್ದಾವೆ. ಇಲ್ಲಿ ತೆರೆದ ವಿದ್ಯುತ್ ತಂತಿಗಳನ್ನು ಮುಟ್ಟಬಾರ್ದು. ಸ್ಕೂಲಲ್ಲಿ ತೆರೆದ ವಿದ್ಯುತ್ ತಂತಿಗಳಿದ್ರಲ್ಲಿ ಮುಟ್ಟಬಾರ್ದು. ಚೂಪಾದ ಹರಿತವಾದ ಸಲಕರಣೆಗಳನ್ನು ಉಪಯೋಗಿಸುವಾಗ ಜಾಗರೂಕತೆಯಿಂದ ಉಪಯೋಗಿಸ್ಕೊಳ್ಬೇಕು. ಪ್ರಯೋಗಾಲಯಗಳಲ್ಲಿ ರಾಸಾಯನಿಕ ವಸ್ತುಗಳನ್ನು ಮತ್ತು ಗಾಜಿನ ಸಲಕರಣೆಗಳನ್ನು ಬಳಸುವಾಗ ಸಾಕಷ್ಟು ಜಾಗರೂಕತೆಯಿಂದ ನಾವೇನು ಮಾಡಬೇಕು, ಅವುಗಳನ್ನು ಬಳಸಬೇಕು. ಅಪಾಯದ ಚಿಹ್ನೆ ಇದ್ದಲ್ಲಿ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕು. ಅಪಾಯಗಳ ಚಿಹ್ನೆ ಏನಾದರೂ ಹಾಕಿದರೆ ಅಲ್ಲಿ ನೋಡಬೇಕು, ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕು. ತರಗತಿಯ ಮಹಡಿಯ ಮೇಲೆ ಇದ್ದಾಗ, ಹತ್ತುವಾಗ, ಇಳಿಯುವಾಗ ಎಚ್ಚರ ವಹಿಸಬೇಕು. ಅಂತಹ ಸ್ಥಳಗಳಲ್ಲಿ ಕಬ್ಬಿಣದ ಗ್ರಿಲ್ಸ್ ಅಥವಾ ಸಿಮೆಂಟಿನ ಕಟ್ಟೆಗಳನ್ನು ನೋಡಬೇಕು, ಕಟ್ಟಬೇಕು. ಇಷ್ಟು ಶಾಲೆಯಲ್ಲಿ ಇರುವಂಥ ಸುರಕ್ಷತಾ ನಿಯಮಗಳು. ಈಗ ಆಟದ ಮೈದಾನದಲ್ಲಿ ಯಾವ ರೀತಿ ಸುರಕ್ಷತೆ ಇರಬೇಕು ಅಂತ ಹೇಳ್ರಿ. ಆಟ ಎಂದರೆ ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ. ಆದರೆ ಹೀಗೆ ಆಟ ಆಡುವಾಗ ಮೈದಾನದಲ್ಲಿ ವಿದ್ಯಾರ್ಥಿಗಳು ಸಂಯಮ, ಜಾಗರೂಕತೆ ವಹಿಸದಲ್ಲಿ ತಾವಷ್ಟೇ ಅಲ್ಲದೆ ತಮ್ಮ ಜೊತೆಗಿರುವವರು ಕೂಡ ಏನಾಗಿರ್ತಾರೆ, ಸುರಕ್ಷಿತ ಆಗಿರ್ತಾರೆ. ನೋಡಿರಿ, ಕ್ರಿಕೆಟ್, ಹಾಕಿ, ಜಾವಲಿನ್, ಗುಂಡು ಎಸೆತ, ಡಿಸ್ಕಸ್ ಎಸೆತ ಮೊದಲಾದ ಉಪಕರಣಗಳನ್ನು ಉಪಯೋಗಿಸುವಾಗ ಸಾಕಷ್ಟು ಜಾಗರೂಕತೆಯಿಂದ ನಾವು ಹಾಕಬೇಕು. ಏಕೆಂದರೆ ಇವೆಲ್ಲ ಏನಾರ ಬಾಲ್ ಪೀಲ್ ಬಡ್ತಾರೆ ಏನಾಗುತ್ತೆ, ಈ ಕ್ರಿಕೆಟ್ ಬಾಲ್ ಆಗಿರ್ಬೋದು, ಹಾಕಿ ಬಾಲ್ ಆಗಿರ್ಬೋದು, ಇವೆಲ್ಲ ಏನು ತುಂಬ ಗಟ್ಟಿ ಇರ್ತವೆ. ಹಾಗಾಗಿ ಏನಾದರೂ ಬಡಿದ್ರೆ ಪ್ರಾಣವೇ ಹೋಗ್ತೈತೆ. ಹಾಗಾಗಿ ಆ ಥರಗಳು ಆಡುವಾಗ, ಕ್ರಿಕೆಟ್ ಆಡುವಾಗ, ಹಾಕಿ ಆಡುವಾಗ, ಈ ಜಾವೆಲಿನ್ ಏನಾದರೂ ಹಾಕೋ ಟೈಮಲ್ಲಿ ಬಡೀತು ಅಂದರೆ ಆ ಸಮಯದಲ್ಲಿ ಗುಂಡು ಎಸೆತ, ಡಿಸ್ಕಸ್ ಇವೆಲ್ಲ ಏನು ಸ್ವಲ್ಪ ನಮಗೆ ಅಪಘಾತವನ್ನು ಉಂಟು ಮಾಡುವಂಥ ಕ್ರೀಡೆಗಳಾಗಿರ್ತವೆ. ಹಾಗಾಗಿ ಇವುಗಳಿಂದ ನಾವು ಜಾಗರೂಕತೆಯಿಂದ ಇರಬೇಕು. ಉರಿ ಬಿಸಿಲು, ಮಳೆ, ಅತ್ಯಂತ ಗಟ್ಟಿಯಾದಂಥ ಹಾಗೂ ಕಲ್ಲುಗಳಿಂದ ಕೂಡಿದ ಮೈದಾನದಲ್ಲಿ ಬರಿಗಾಲಿನಲ್ಲಿ ಆಡಬಾರ್ದು. ಏಕೆಂದರೆ ಕಾಲಿಗೆ ಇಂಜುರಿ ಆಗುವಂಥ ಸಂಭವಗಳಿರ್ತವೆ. ಆ ರೀತಿ ಇದ್ದಲ್ಲಿ ಆಡಬಾರ್ದು. ನೀರು ನಿಂತ ಮೈದಾನದಲ್ಲಿ ಆಡಬೇಕಾದ ಪೂರ್ವದಲ್ಲಿ, ನೀರು ನಿಂತಿದೆ, ಗೇಮ್ಸ್ ಆಡ್ತಾ ಇರ್ತೀವಿ, ಮಳೆ ಬಂದಿದೆ, ಅವು ನೀರು ನಿಂತ್ಕೊಂಡಿದ್ದರೆ ಆ ಒಂದು ಸಮಯದಲ್ಲಿ ಏನು ಮಾಡಬೇಕಂದ್ರೆ ಮರಳು ಅಥವಾ ಮರದ ಹೊಟ್ಟು ಹಾಕಿ ಆಡಿದರೆ ಒಳ್ಳೆಯದು. ಅಪಾಯವನ್ನು ತಡೆಯಲು ಕೈ ಕವಚ ಹಾಕೋಬೇಕು, ಕಾಲಿನ ಕವಚ ಹಾಕೋಬೇಕು, ಶಿರಸ್ತ್ರಾಣ, ಸೂಕ್ತವಾದ ಬೂಟು ಮುಂತಾದ ಸುರಕ್ಷಾ ಉಪಕರಣಗಳನ್ನು ಆಯಾ ಆಟಗಳಿಗೆ ತಕ್ಕಂತೆ ಉಪಯೋಗಿಸುವುದು ಸೂಕ್ತ. ಇದೆಲ್ಲ ಇನ್ನು ನಾವು ಹಾಕಿಯಲ್ಲಿ ಯಾವ ಉಪಕರಣಗಳು ಅಂತ ನೋಡಿದ್ದೀವಲ್ಲ ಅಲ್ಲೆಲ್ಲ ಬಂದಿದ್ದಾವೆ. ಅಂದರೆ ಬೇರೆ ಬೇರೆ ಗೇಮ್ಸಲ್ಲಿಯೂ ಕೂಡ ಈ ಒಂದು ಕವಚಗಳು ಬರ್ತವೆ. ಮಕ್ಕಳು ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿ ಆಡುವುದು ಕ್ಷೇಮಕರ. ಮಕ್ಕಳು ಶಿಕ್ಷಕರಿದ್ದಾರೆ ಅದರಲ್ಲಿ ಆಡಬೇಕಾದ್ರೆ ಶಿಕ್ಷಕರು ಕೂಡ ಮಕ್ಕಳು ಆ ಟೈಮಲ್ಲಿ ಅಲ್ಲಿ ಇರಬೇಕು. ಇದು ಎಲ್ಲಿಂದಾಯಿತು, ಆಟದ ಮೈದಾನದಲ್ಲಿರುವಂಥ ಸುರಕ್ಷತೆ. ಇವಾಗ ಜ್ಞಾನಕ್ಕಾಗಿ ಪಾಠ, ಆರೋಗ್ಯಕ್ಕಾಗಿ ಆಟ. ನಾವು ಜ್ಞಾನವನ್ನು ಪಡ್ಕೋಬೇಕು ಅಂದರೆ ಅಲ್ಲಿ ಪಾಠ ಮಾಡಬೇಕು ಅಥವಾ ಓದಬೇಕು. ನಾವು ಆರೋಗ್ಯವಾಗಿರಬೇಕಾದ್ರೆ ಅಲ್ಲಿ ನೋಡಬೇಕು, ಆಟವನ್ನು ಆಡಬೇಕು. ಕೊಟೇಶನ್ಗಳು ನೆನ್ಪಿಟ್ಕೋಬೇಕು, ಕೇಳ್ತಾರೆ ಎಕ್ಸಾಮಲ್ಲಿ. ಈಗ ಮನೆಯಲ್ಲಿ ಸುರಕ್ಷತೆ, ಮನೆಯಲ್ಲಿ ಯಾವ ರೀತಿ ಸುರಕ್ಷತೆ ನಾವು ಇಟ್ಕೋಬೇಕು ಅಂತ ಹೇಳ್ರಿ. ಮಕ್ಕಳು ತಮ್ಮ ಹೆಚ್ಚಿನ ಸಮಯವನ್ನು ತಮ್ಮ ಮನೆಯಲ್ಲಿಯೇ ಕಳೀತಾರೆ. ಮಕ್ಕಳು ತಮ್ಮ ಹೆಚ್ಚಿನ ಸಮಯವನ್ನು ಮನೆಯಲ್ಲಿಯೇ ಕಳೀತಾರೆ. ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ ಮಕ್ಕಳಿಗೆ ಮನೆಯಲ್ಲಿಯೂ ಕೂಡ ಹಲವಾರು ಅಪಾಯಗಳು ಏನಾಗ್ತವೆ, ಎದುರಾಗುವಂಥ ಸಾಧ್ಯತೆಗಳು ಇರ್ತವೆ. ಇಂತಹ ಅಪಾಯಗಳನ್ನು ತಪ್ಪಿಸಲು ಪಾಲಕರು ಸದಾ ಜಾಗರೂಕರಾಗಿರಬೇಕು. ಮನೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ಅನುಸರಿಸಬೇಕಾದಂಥ ಕೆಲವು ಸುರಕ್ಷತಾ ಕ್ರಮಗಳು. ಮನೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಅನುಸರಿಸಬೇಕಾದಂಥ ಕೆಲವು ಸುರಕ್ಷತಾ ಕ್ರಮಗಳು ನೋಡ್ರಿ. ಮನೆಯಲ್ಲಿ ಬೆಂಕಿಪಟ್ಟಣ, ಸೀಮೆ ಎಣ್ಣೆ, ಗ್ಯಾಸು ಮುಂತಾದ ವಸ್ತುಗಳಿಂದ ಮಕ್ಕಳನ್ನು ಇರಬೇಕು ದೂರ ಇರುವಂತೆ ನೋಡ್ಕೋಬೇಕು. ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಸಾಕಷ್ಟು ಜಾಗರೂಕತೆಯಿಂದ ಬಳಸಬೇಕು. ಶೌಚಾಲಯ ಸ್ವಚ್ಛ ಮಾಡುವ ದ್ರವ ಆಗಿರ್ಬೋದು, ಪಾತ್ರೆ ತೊಳೆಯುವ ದ್ರವ ಆಗಿರ್ಬೋದು, ಕ್ರಿಮಿನಾಶಕಗಳು, ಇಲಿಗಳಿಗೆ ಹಾಕುವ ವಿಷ ಮುಂತಾದವುಗಳನ್ನು ಮಕ್ಕಳು ಮುಟ್ಟಬಾರ್ದು.
ಕೆಲವು ರಾಸಾಯನಿಕಗಳನ್ನು ಉಪಯೋಗಿಸುವಾಗ ಕೈ ಕವಚಗಳನ್ನು ಧರಿಸಬೇಕು ಮತ್ತು ಸೋಪಿನಿಂದ ಕೈಯನ್ನು ತೊಳೆಯಬೇಕು. ಪ್ರಥಮ ಚಿಕಿತ್ಸೆಗಾಗಿ ಕೆಲವು ಔಷಧಿಗಳು ಮನೆಯಲ್ಲಿಯೇ ಲಭ್ಯವಿದ್ದು ಅವುಗಳನ್ನು ತಿಳಿದು ಬಳಸಬೇಕು. ಮಕ್ಕಳಿಗೆ ಎಟಕದಂತೆ ಜಾಗರೂಕತೆ ವಹಿಸಿ ತಿಳಿದವುಗಳನ್ನು ಬಳಸಬೇಕು. ಇಷ್ಟೆಲ್ಲ ಎಲ್ಲಾಯಿತು ಮನೆಯಲ್ಲಿರುವಂಥ ಸುರಕ್ಷತೆ. ಈಗ ನಿಮಗಿದು ತಿಳಿದಿರಲಿ. ಮನುಷ್ಯನ ತಪ್ಪಿನಿಂದ, ನಿರ್ಲಕ್ಷ್ಯದಿಂದ, ಅವಸರದಿಂದ ಅಪಘಾತಗಳು ಸಂಭವಿಸುತ್ತವೆ. ಅಪಘಾತಗಳು ಯಾವ ರೀತಿ ಸಂಭವಿಸ್ತವೆ ಅಂದರೆ ಮನುಷ್ಯನ ತಪ್ಪಿನಿಂದ, ನಿರ್ಲಕ್ಷ್ಯದಿಂದ, ಅವಸರದಿಂದ ಅಪಘಾತಗಳೇನಾಗ್ತವೆ ಸಂಭವಿಸ್ತವೆ. ರಸ್ತೆಗಳನ್ನು ದಾಟುವಾಗ ಜೀಬ್ರಾ ಪಟ್ಟಿಯಲ್ಲಿಯೇ ದಾಟಬೇಕು. ವಾಹನ ಚಾಲಕರು ರಸ್ತೆಗಳಲ್ಲಿನ ಸೂಚನಾ ಫಲಕಗಳನ್ನು ಗಮನಿಸಿಕೊಂಡು ಏನು ಮಾಡಬೇಕು, ವಾಹನ ಚಾಲನೆಯನ್ನು ಮಾಡಬೇಕು. ಶಿಸ್ತು, ಸಂಯಮ ಮತ್ತು ಜಾಗರೂಕತೆಗಳಿಂದ ಹೆಚ್ಚಿನ ಅಪಾಯಗಳನ್ನು ತಪ್ಪಿಸಬಹುದು. ಅಪಾಯಕಾರಿ ವಸ್ತುಗಳನ್ನು ಮಕ್ಕಳಿಂದ ದೂರ ಇಡಬೇಕು. ಅಪಾಯಕಾರಿ ವಸ್ತುಗಳನ್ನು ಮಕ್ಕಳಿಂದ ನಾವು ಇಡಬೇಕು, ದೂರ ಇಡಬೇಕು. ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ. ರಸ್ತೆಗಳನ್ನು ದಾಟುವಾಗ ಡ್ಯಾಶ್ ಪಟ್ಟಿಯಲ್ಲಿ ನಾವು ದಾಟಬೇಕಂದ್ರೆ ಜೀಬ್ರಾ ಪಟ್ಟಿಯಲ್ಲಿ ದಾಟಬೇಕು. ಜೀಬ್ರಾ ಪಟ್ಟಿ. ವಾಹನ ಸವಾರನು ಮುಂದಿನ ವಾಹನಗಳನ್ನು ಹಿಂದೆ ಹಾಕುವಾಗ ಯಾವ ಬದಿಯಿಂದ ಹಾಕಬೇಕು, ಬಲ ಬದಿಯಿಂದಲೇ ಹಾಕಬೇಕು. ಅತ್ಯಂತ ಗಟ್ಟಿಯಾದ ಮತ್ತು ಡ್ಯಾಶ್ಗಳಿಂದ ಕೂಡಿದ ಮೈದಾನದಲ್ಲಿ ಪರಿಗಣನೆಯಿಂದ ಆಡಬಾರ್ದು. ಅತ್ಯಂತ ಗಟ್ಟಿಯಾಗಿ ಏನಾದರೂ ಸಿಮೆಂಟ್ ಇರ್ಬೋದು, ಕಲ್ಲುಗಳಿರ್ಬೋದು, ಮುಳ್ಳುಗಳಿರ್ಬೋದು, ಈ ರೀತಿ ಇದ್ದಲ್ಲಿ ಏನು ಮಾಡಬಾರ್ದು, ಬರಿಗಲ್ಲಿನಿಂದ ಆಡಬಾರ್ದು. ಶೂ ಹಾಕ್ಕೊಂಡೆ ಆಡಬೇಕಲ್ಲಿ. ಮಕ್ಕಳು ಡ್ಯಾಶ್ನ ಮೇಲ್ವಿಚಾರಣೆಯಲ್ಲಿ ಆಡಬೇಕು. ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿ ಮಕ್ಕಳು ಗೇಮ್ಸನ್ನು ಆಡಬೇಕು. ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ನಾವು ರಸ್ತೆ ದಾಟುವಾಗ ಡ್ಯಾಶ್ ಮೀಸಲಾಗಿರುವ ರಸ್ತೆಯಲ್ಲಿ ದಾಟಬೇಕು. ಪಾದಚಾರಿಗಳಿಗೆ ಮೀಸಲಾಗಿರುವಂತಹ ಒಂದು ಪ್ಲೇಸಲ್ಲಿ ನಾವು ಮಾಡಬೇಕು, ದಾಟಬೇಕು. ನೀರು ನಿಂತ ಮೈದಾನದಲ್ಲಿ ಆಡಬೇಕು. ಪೂರ್ವದಲ್ಲಿ ಮರಳು ಅಥವಾ ಡ್ಯಾಶ್ ಹಾಕಿ ಆಡಬೇಕು. ಮರದ ಹೊಟ್ಟು ಹಾಕಿ ಆಡಬೇಕು. ಅಪಾಯಗಳನ್ನು ತಪ್ಪಿಸಲು ಪಾಲಕರು ಸದಾ ಜಾಗರೂಕರಾಗಿರಬೇಕು. ಅಪಾಯಗಳನ್ನು ತಪ್ಪಿಸಬೇಕಾದ್ರೆ ಏನಾಗಿರಬೇಕು, ಪಾಲಕರು ಜಾಗರೂಕತೆಯಿಂದ ಇರಬೇಕು. ಈಗ ಹೊಂದಿಸಿ ಬರೆಯಿರಿ. ಆರೋಗ್ಯಕ್ಕಾಗಿ ಏನು ಬೇಕು ನಮಗೆ, ಆರೋಗ್ಯಕ್ಕಾಗಿ ಆಟ ಬೇಕು. ಹಾಗಾದರೆ ಜ್ಞಾನಕ್ಕಾಗಿ ಏನು ಬೇಕು, ಪಾಠ ಬೇಕು. ಏನು ನೋಡಿದೆವಲ್ಲ ಇದೆ. ಇಲ್ಲಿ ನಾನು ಆರೋಗ್ಯಕ್ಕಾಗಿ ಎಷ್ಟು ನೋಡ್ತೀನಿ, ಆಟ ನೋಡ್ತಾ ಇಲ್ಲ, ಹಾಗಾಗಿ ಸಿಗಲಿಲ್ಲ. ಅದ್ರ ಬಗ್ಗೆ ಆರೋಗ್ಯಕ್ಕಾಗಿ ಆಟ ಮತ್ತು ಜ್ಞಾನಕ್ಕಾಗಿ ಪಾಠ ಬೇಕು. ಅವಸರವೇ ಅಪಘಾತಕ್ಕೆ ಕಾರಣ. ರಸ್ತೆಯಲ್ಲಿ ಚಲಿಸುವಾಗ ಡ್ಯಾಶ್ ಬದಿಯಲ್ಲಿ ಚಲಿಸಬೇಕು, ಎಡಬದಿಯಲ್ಲಿ ಚಲಿಸಬೇಕು. ಈಗ ಪ್ರಶ್ನೆಗಳಿಗೆ ಉತ್ತರಿಸಿ. ವೈಯಕ್ತಿಕ ಸುರಕ್ಷತೆ ಅಂದ್ರೇನು ಅಂದರೆ ಮನುಷ್ಯನ ಅಜಾಗರೂಕತೆಯಿಂದ ಹಲವಾರು ಏನಾಗ್ತವೆ, ಅಪಘಾತಗಳು ಸಂಭವಿಸ್ತವೆ. ಆ ಅಪಘಾತಗಳು ಅಂದರೆ ಆಗದಂತೆ ನೋಡಿಕೊಳ್ಳಲು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಆ ಮುಂಜಾಗ್ರತಾ ಕ್ರಮಗಳಿಗೆ ಏನಂತೀವಿ, ವೈಯಕ್ತಿಕ ಸುರಕ್ಷತೆ ಅಂಥೇಳಿ ಕರಿತೀವಿ. ರಸ್ತೆಯಲ್ಲಿ ನಾವು ತೆಗೆದುಕೊಳ್ಳಬೇಕಾದ ಯಾವುದಾದ್ರೂ ಒಂದು ಸುರಕ್ಷತಾ ಕ್ರಮವನ್ನು ತಿಳಿಸಿ ಅಂದರೆ ನಾವು ನಮ್ಮ ಎಡಬದಿಯಲ್ಲಿಯೇ ಚಲಿಸಬೇಕು, ಜೀಬ್ರಾ ಪಟ್ಟಿಯಲ್ಲಿಯೇ ಚಲಿಸಬೇಕು. ಮತ್ತು ಆ ಕಡೆ ಈ ಕಡೆ ವಾಹನಗಳು ನೋಡಿಕೊಂಡು ನಾವೇನು ಮಾಡಬೇಕು, ಚಲಿಸಬೇಕು. ಅಂದರೆ ಪಾದಚಾರಿಗಳ ಮಾರ್ಗದಲ್ಲಿಯೇ ನಡೀಬೇಕು. ಅಪಾಯವನ್ನು ಹೇಗೆ ಸಂಭವಿಸುತ್ತವೆ, ಮನುಷ್ಯನ ಅಜಾಗರೂಕತೆಯಿಂದ, ತಪ್ಪಿನಿಂದ ಏನಾಗ್ತವೆ, ಈ ಒಂದು ಅಪಘಾತಗಳು ಸಂಭವಿಸುತ್ತವೆ. ಕ್ರೀಡೆಗಳಲ್ಲಿ ಗೆಲ್ಲಲೇಬೇಕೆಂಬ ಛಲದಿಂದ ಭಾಗವಹಿಸಬೇಕೇ ಹೊರತು ಭಾಗವಹಿಸುವುದೇ ಸಾಧನೆ ಎಂಬುದನ್ನು ಮರೆತೇ ಬಿಡಬೇಕು. ಕ್ರೀಡೆಯಲ್ಲಿ ನಾವು ಏನಾದರೂ ಭಾಗವಹಿಸ್ತಿದ್ದೀವಿ ಅಂದರೆ ಅಲ್ಲಿ ನಾವು ಗೆಲ್ಲಬೇಕು ಅನ್ನುವಂಥ, ನಾವು ಗೆಲ್ಲಿಸುವಲ್ಲಿ ಅದು ಗೆಲ್ಲಬೇಕು ಅನ್ನುವಂಥ ಛಲದಿಂದಲೇ ಭಾಗವಹಿಸಬೇಕು. ಭಾಗವಹಿಸುವುದೇ ನಮ್ಮದೊಂದು ದೊಡ್ಡ ಸಾಧನೆ ಅಂಥೇಳಿ ಭಾಗವಹಿಸಬಾರ್ದು, ಅದನ್ನು ನಾವು ಮರೆತು ಬಿಡಬೇಕು ಅಂಥೇಳಿ ಹೇಳ್ತಿದ್ದೀವಿ. ಕೊಟೇಶನ್ ಕೂಡ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಇಷ್ಟೇನಾಯಿತು ವೈಯಕ್ತಿಕ ಸುರಕ್ಷತೆ ಬಗ್ಗೆ ಆಯಿತು. ಇವಾಗ ಮುಂದಿನ ತರಗತಿಯಲ್ಲಿ ಏನು ಮಾಡ್ತೀನಿ, ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.